ನಮಸ್ಕಾರ. ಬನ್ನಿ, ಇವತ್ತು ನಾವು ಮಾತಾಡೋಣ ಬೈಸನ್ ಕಾಲಮಾಡನ್ ಅನ್ನೋ ಒಂದು ಅದ್ಭುತ ಸಿನಿಮಾದ ಬಗ್ಗೆ. ಇದನ್ನ ಬರೀ ಒಂದು ಸ್ಪೋರ್ಟ್ಸ್ ಸಿನಿಮಾ ಅನ್ಕೊಂಡ್ರೆ ಖಂಡಿತ ತಪ್ಪು. ಇದು ಆಟವನ್ನು ಮೀರಿದ ಹೋರಾಟ, ಅಸ್ಮಿತೆ ಮತ್ತು ಪ್ರತಿರೋಧದ ಒಂದು ತುಂಬಾನೇ ಪವರ್ಫುಲ್ ಕತೆ. ನೋಡಿ, ಈ ಒಂದೇ ಒಂದು ವಾಕ್ಯದಲ್ಲೇ ಇಡೀ ಸಿನಿಮಾದ ಸಾರಾಂಶ ಇದೆ ಅನ್ಸುತ್ತೆ ಅಲ್ವಾ? ಇದು ಕಬಡ್ಡಿ ಅಂಕಣದಲ್ಲಿ ನಡೆಯೋ ಆಟಕ್ಕಿಂತ ಹೆಚ್ಚಾಗಿ ಸಮಾಜದ ಅನ್ಯಾಯದ ವಿರುದ್ಧ ನಡೆಯುವ ಒಂದು ದೊಡ್ಡ ಯುದ್ಧದ ಕಥೆ. ಕಥೆಯ ಹೀರೋ ಕಿಟ್ಟನ್ ವೇಲುಸ್ವಾಮಿ, ಹೆಸರಿಗೆ ಕಬಡ್ಡಿ ಆಟಗಾರ, ಆದ್ರೆ ಅವನ ನಿಜವಾದ ಫೈಟ್ ಇರೋದು ಮೈದಾನದ ಹೊರಗೆ, ಇಡೀ ಸಮಾಜದ ಜೊತೆ. ಅವನೊಂದು ಕನ್ಸ್ ಕಾಣ್ತಾನೆ, ಆದ್ರೆ ಆ ಕನ್ಸಿಗೆ ಇಡೀ ವ್ಯವಸ್ಥೆ ಹೇಗೆ ಅಡ್ಡಗೋಡೆಯಾಗಿ ನಿಲ್ಲುತ್ತೆ ಅನ್ನೋದೇ ಈ ಕಥೆ. ಈ ಕಥೆ ನಮ್ಮನ್ನ ಕರ್ಕೊಂಡು ಹೋಗೋದು 1994ರ ತಮಿಳ್ನಾಡಿಗೆ. ಅದು ಸುಮ್ಮನೆ ಸಾಧಾರಣ ಕಾಲ ಆಗಿರಲಿಲ್ಲ. ಎಲ್ಲೆಲ್ಲೋ ಜಾತಿ ಹಿಂಸಾಚಾರ, ರಾಜಕೀಯ ದ್ವೇಷಗಳು, ಊರೂರಿನ ನಡುವೆ ವೈಷಮ್ಯ, ಹೀಗೆ ಇಡೀ ವಾತಾವರಣವೇ ತುಂಬಾನೇ ಪ್ರಕ್ಷುಬ್ಧವಾಗಿತ್ತು. ಏಷ್ಯನ್ ಗೇಮ್ಸಲ್ಲಿ ಆಡಬೇಕು ಅನ್ನೋದು ಕಿಟ್ಟನ್ನ ಕನಸು, ಆದ್ರೆ ಆ ದಾರಿಯಷ್ಟು ಸುಲಭವಾಗಿರಲಿಲ್ಲ. ಅವನ ಮೇಲೆ ಒಂದರ ಮೇಲೊಂದು ಸವಾಲುಗಳು ಬರ್ತಾನೇ ಇತ್ತು. ಸಮಾಜದಿಂದ ಜಾತಿ ಹೆಸರಲ್ಲಿ ಅವಮಾನ, ಮಾರಣಾಂತಿಕ ಹಲ್ಲೆಗಳು, ದಬ್ಬಾಳಿಕೆ ಮಾಡುವ ಜಮೀನ್ದಾರರು, ಅಷ್ಟೇ ಯಾಕೆ ಸ್ವಂತ ಮನೆಯಲ್ಲೂ ನೆಮ್ಮದಿ ಇಲ್ಲದ ಹಾಗೆ ಕಲಹಗಳು. ಅವನ ಹೋರಾಟ ಕೇವಲ ಕಬಡ್ಡಿ ಕೋರ್ಟ್ನಲ್ಲಿರಲಿಲ್ಲ, ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಇತ್ತು. ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ಕಥೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಒಬ್ಬ ವ್ಯಕ್ತಿಯ ಎಂಟ್ರಿಯಿಂದ ಕಿಟ್ಟನ್ನ ನೋವು ಮತ್ತು ಕೋಪವೇ ಅವನ ಅತಿದೊಡ್ಡ ಶಕ್ತಿಯಾಗಿ ಬದಲಾಗುತ್ತೆ. ಅದು ಹೇಗೆ ಸಾಧ್ಯವಾಯಿತು ನೋಡೋಣ ಬನ್ನಿ. ಇಲ್ಲಿಂದಾನೇ ಕಥೆ ಒಂದು ಹೊಸ ತಿರುವು ಪಡ್ಕೊಳ್ಳುತ್ತೆ. ಕಿಟ್ಟನ್ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ ಕೋಚ್ ಕಂಡೀಬನ್. ಎಲ್ರೂ ಕಿಟ್ಟನ್ನ ಕೋಪವನ್ನ ಒಂದು ವೀಕ್ನೆಸ್ ಅಂತ ನೋಡಿದ್ರೆ, ಕೋಚ್ ಕಂಡೀಬನ್ ಅದರಲ್ಲಿ ಒಂದು ಬೆಂಕಿಯನ್ನ, ಒಂದು ಕಚ್ಚಾ ಶಕ್ತಿಯನ್ನ ನೋಡ್ತಾರೆ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಪ್ರೋಸೆಸ್ ಇದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಕೋಚ್ ಕಂಡೀಬನ್ ಕಿಟ್ಟನ್ನ ಕೋಪವನ್ನ ಕಡಿಮೆ ಮಾಡೋಕ್ ಹೋಗಲ್ಲ, ಬದಲಿಗೆ ಅದಕ್ಕೊಂದು ಸರಿಯಾದ ದಾರಿ ತೋರಿಸ್ತಾರೆ. ಅವನ ನೋವಿಗೆ ಒಂದು ಗುರಿಯನ್ನ ಕೊಡ್ತಾರೆ. ಆಗ ಕಬಡ್ಡಿ ಮೈದಾನ ಬರೀ ಆಟದ ಜಾಗವಾಗಿ ಉಳಿಯಲ್ಲ, ಅದು ಅವನ ಸ್ವಾಭಿಮಾನಕ್ಕಾಗಿ ಹೋರಾಡೋ ಒಂದು ಯುದ್ಧ ಭೂಮಿಯಾಗೇ ಬದಲಾಗುತ್ತೆ. ಈ ಪರಿವರ್ತನೆ ನಂತರವೇ ಅವನಿಗೆ ಬೈಸನ್ ಅಂತ ಹೆಸರು ಬರೋದು. ಬೈಸನ್ ಅಂದ್ರೆ ಸುಮ್ನೆ ಒಂದು ಅಡ್ಡ ಹೆಸರಲ್ಲ, ಅದೊಂದು ಸಿಂಬಲ್. ಅವನ ಶಕ್ತಿಯ, ಅವನ ಪ್ರತಿರೋಧದ ಮತ್ತೆ ಅವನ ಹೆಮ್ಮೆಯ ಸಂಕೇತ. ಕಿಟ್ಟನ್ನ ಈ ಹೋರಾಟದ ಕಥೆಯಲ್ಲಿ ಸಿನಿಮಾದ ಎಮೋಷನಲ್ ಆಂಕರ್ ಅಂದ್ರೆ ಅದು ಅವನ ತಂಗಿ ರಾಜಿ. ಸುತ್ತಲೂ ರಾಜಕೀಯ ಒತ್ತಡ, ಗಲಾಟೆ, ಗೊಂದಲ, ಇವೆಲ್ಲದರ ನಡುವೆ ಅವಳು ತನ್ನ ಕುಟುಂಬವನ್ನ ಒಟ್ಟಾಗಿಡೋಕೆ ಪ್ರಯತ್ನ ಪಡ್ತಾಳೆ. ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಈ ಕುಟುಂಬ ಎರಡು ದೊಡ್ಡ ಶಕ್ತಿಗಳ ಮಧ್ಯೆ ಸಿಕ್ಕಾಕ್ಕೊಡುತ್ತೆ. ಒಂದ್ ಕಡೆ ಜನರ ನಾಯಕ ಅಂತ ಕರೆಸ್ಕೊಳ್ಳೋ ಪಾಂಡ್ಯರಾಜ, ಇನ್ನೊಂದ್ ಕಡೆ ಊರಿಗೆ ಭಯ ಹುಡ್ಸೋ ಜಮೀನ್ದಾರ ಕಂದಸಾಮಿ. ಇವರಿಬ್ಬರ ಪವರ್ ಗೇಮ್ನಲ್ಲಿ ರಾಜಿ ಮತ್ತವಳ ಫ್ಯಾಮಿಲಿ ಸಿಕ್ಕಿ ನೆಲಗಿ ಹೋಗುತ್ತೆ. ಸರಿ, ಇಷ್ಟು ಪವರ್ಫುಲ್ ಕಥೆಯನ್ನ ಸ್ಕ್ರೀನ್ ಮೇಲೆ ತರೋದಂದ್ರೆ ಸುಲಭದ ಮಾತಲ್ಲ. ಇದನ್ನ ಚಿತ್ರತಂಡ ಹೇಗೆ ನಿಭಾಯಿಸಿದೆ, ಸಿನಿಮಾದ ಆಕ್ಟಿಂಗ್ ಮತ್ತು ಟೆಕ್ನಿಕಲ್ ವಿಷಯಗಳ ಬಗ್ಗೆ ಈಗ ಸ್ವಲ್ಪ ನೋಡೋಣ. ನಟನೆ ಬಗ್ಗೆ ಮಾತಾಡ್ಲೇಬೇಕು. ಕಿಟ್ಟನ್ ಪಾತ್ರದಲ್ಲಿ ಆ ನಟನ ಕಣ್ಣಲ್ಲೇ ಒಂದ್ ಬೆಂಕಿ ಇದೆ. ಕೋಚ್ ಪಾತ್ರದಲ್ಲಿ ಶಿಸ್ತಿನ ಜೊತೆ ಪ್ರೀತಿಯನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ಇನ್ನು ರಾಜಿ ಪಾತ್ರ ಇದೆಯಲ್ಲ, ಸ್ಕ್ರೀನ್ ಮೇಲೆ ಸ್ವಲ್ಪ ಹೊತ್ತು ಬಂದ್ರೂ ಮನ್ಸಲ್ಲಿ ಹಾಗೆ ಉಳಿದ್ಬಿಡುತ್ತೆ. ಇಡೀ ಸಪೋರ್ಟಿಂಗ್ ಕ್ಯಾಸ್ಟ್ ಕೂಡ ತುಂಬಾನೇ ನ್ಯಾಚುರಲ್ ಆಗಿ ನಟಿಸಿ ಕತೆ ನಮ್ಮ ಕಣ್ಮುಂದೆ ನಡೀತಿದೆ ಅನ್ನೋ ಫೀಲ್ ಕೊಡುತ್ತೆ. ಟೆಕ್ನಿಕಲ್ ಆಗಿಯೂ ಸಿನಿಮಾ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಡೈರೆಕ್ಷನ್ ಅಂತೂ ತುಂಬಾನೇ ಬೋಲ್ಡ್. ಜಾತಿಯ ಕ್ರೂರತೆಯನ್ನ ಯಾವುದೇ ಮುಲಾಜಿ ಇಲ್ಲದೆ ತೋರಿಸಿದ್ದಾರೆ. ಕ್ಯಾಮೆರಾ ವರ್ಕ್ ನಮ್ಮನ್ನ ಆ ಧೂಳು ತುಂಬಿದ ಕಬಡ್ಡಿ ಮೈದಾನಕ್ಕೆ ಕರ್ಕೊಂಡೋಗುತ್ತೆ. ಇನ್ನು ಮ್ಯೂಸಿಕ್, ಹಬ್ಬಾ, ಕಬಡ್ಡಿ ಸೀನ್ಗಳಲ್ಲಿ ಬರೋ ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಹಾರ್ಟ್ ಬೀಟ್ ಅನ್ನೇ ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೋದು? ಇದರ ಅಂತಿಮ ತೀರ್ಪು ಏನು? ಮತ್ತೆ ಇದರಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಬನ್ನಿ ನೋಡೋಣ. ಯಾವ ಸಿನಿಮಾದಲ್ಲೇ ಆಗ್ಲಿ ಪ್ಲಸ್ ಮೈನಸ್ ಇದ್ದೇ ಇರುತ್ತಲ್ವಾ? ಇಲ್ಲೂ ಹಾಗೇನೆ. ಪಾಸಿಟಿವ್ಸ್ ಏನಪ್ಪಾ ಅಂದ್ರೆ ಇದರ ಬಲವಾದ ಸೋಷಿಯಲ್ ಮೆಸೇಜ್, ಸ್ಫೂರ್ತಿದಾಯಕ ಕಥೆ ಮತ್ತು ಅದ್ಭುತ ನಟನೆ. ಆದ್ರೆ ಕೆಲವು ರಾಜಕೀಯ ಸಬ್ಪ್ಲಾಟ್ಗಳು ಸ್ವಲ್ಪ ಉದ್ದ ಅನಿಸ್ಬೋದು. ಆದ್ರೂ ಈ ಚಿಕ್ಕ ಪುಟ್ಟ ಕೊರತೆಗಳು ಸಿನಿಮಾ ಕೊಡುವ ಒಟ್ಟಾರೆ ಅನುಭವವನ್ನೇನೋ ಹಾಳು ಮಾಡಲ್ಲ. ಸೊ ನಮ್ಮ ಕಡೆಯಿಂದ ಕೊನೆಯ ಮಾತೇನಂದ್ರೆ, ಬೈಸನ್ ಕಾಲಮಾಡನ್ ಖಂಡಿತವಾಗಿಯೋ ಒಂದು ರಗಡ್, ಎಮೋಷನಲ್ ಮತ್ತು ತುಂಬಾನೇ ಧೈರ್ಯ ಇರೋ ಸಿನಿಮಾ. ಸ್ಪೋರ್ಟ್ಸ್ ಅನ್ನೋ ಒಂದು ಮಾಧ್ಯಮವನ್ನಿಟ್ಕೊಂಡು ಒಂದು ಗಟ್ಟಿಯಾದ ಸಾಮಾಜಿಕ ಕಥೆಯನ್ನ ಹೇಳಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ನಾವು ನೆನ್ಪಿಟ್ಕೊಳ್ಬೇಕು, ಇದು ಬರೀ ಒಂದು ಸ್ಪೋರ್ಟ್ಸ್ ಸಿನಿಮಾ ಅಲ್ವೇ ಅಲ್ಲ. ಇದು ಸಮಾಜದಿಂದ ತುಳಿತಕ್ಕೆ ಒಳಗಾದವರ ಧ್ವನಿಯಾಗಿ ನಿಲ್ಲುತ್ತೆ. ಎಷ್ಟೇ ಕಷ್ಟ ಬಂದ್ರೂ ಸೋಲೊಪ್ಕೊಳ್ದ ಮನುಷ್ಯನ ಹೋರಾಟದ ಮನೋಭಾವಕ್ಕೆ ಸಲ್ಲಿಸೋ ಒಂದು ಗೌರವ ಇದು. ಕೊನೆಗೆ ಈ ಸಿನಿಮಾ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇಡುತ್ತೆ. ಇಡೀ ಜಗತ್ತೇ ಒಬ್ಬರನ್ನ ತುಳಿಯೋಕೆ ನಿಂತಾಗ ಮತ್ತೆ ಎದ್ದು ನಿಂತು ಹೋರಾಡೋ ಶಕ್ತಿ ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆಯೇ ಬೈಸನ್ ಕಾಲಮಾಡನ್ ಚಿತ್ರದ ನಿಜವಾದ ತಿರುಳು.